ಹಾಯ್ ಫ್ರೆಂಡ್ಸ್, ಪಾಲಿಟಿ ಕ್ಲಾಸಸ್. ಇವತ್ತಿನ ಕ್ಲಾಸ್ ರಾಷ್ಟ್ರಪತಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರುತ್ತೆ. ಇದೊಂದು ಚಾಪ್ಟರ್ ದೊಡ್ಡದಾಗಿರೋದ್ರಿಂದ ಇದನ್ನ ವಿವಿಧ ಭಾಗಗಳಲ್ಲಿ ಅಧ್ಯಯನ ಮಾಡೋಣ. ಯಾವುದೇ ಪಾಯಿಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಿಸ್ ಆಗಬಾರ್ದು, ಆ ರೀತಿ ನೋಡೋಣ ಈ ಪ್ರೆಸಿಡೆಂಟ್ ಕ್ಲಾಸಸ್ನ. ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರಾಧ್ಯಕ್ಷರು ಅಂತಾನೂ ಕೂಡ ಕರೀಬಹುದು. ಒಂದಿಷ್ಟು ಬೇಸಿಕ್ಸ್ ತಿಳಿದುಕೊಳ್ಳಲೇಬೇಕಾದ ಅಂಶಗಳು ಏನಂದ್ರೆ, ರಾಷ್ಟ್ರಾಧ್ಯಕ್ಷರ ಕುರಿತು ನಮ್ಮ ಸಂವಿಧಾನದ ಭಾಗ 5 ಯೂನಿಯನ್ ಆಫ್ ಇಂಡಿಯಾ ಅಥವಾ ಯೂನಿಯನ್ ಅಂತ ಹೇಳುತ್ತೆ ಅಲ್ವಾ, ಭಾಗ 5 ಅದರಲ್ಲಿ ಅಧ್ಯಾಯ 1 ಚಾಪ್ಟರ್ 1 ನಲ್ಲಿ ಬರ್ತದೆ ರಾಷ್ಟ್ರಾಧ್ಯಕ್ಷರು. ಪ್ರಮುಖವಾಗಿ ವಿಧಿಗಳು 52ರಿಂದ 78 ತನಕ ಏನಿದೆ ಅದು ರಾಷ್ಟ್ರಾಧ್ಯಕ್ಷರಿಗೆ ಸಂಬಂಧಿಸಿದ ವಿಧಿಗಳಾಗಿರ್ತವೆ. ಇದೇ ವಿಧಿಗಳಲ್ಲಿ ಉಪರಾಷ್ಟ್ರಾಧ್ಯಕ್ಷರು ಕೂಡ ಬರ್ತಾರೆ. ಅಧ್ಯಕ್ಷರ ಚುನಾವಣಾ ವಿಧಾನವನ್ನ ನಾವು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದುಕೊಂಡಿರ್ತೀವಿ. ಅಂದ್ರೆ ಈ ಎಲೆಕ್ಟ್ರಲ್ ಕಾಲೇಜ್ ಅಂದ್ರೆ ಚುನಾವಣಾ ಕಾಲೇಜು ಆಗಿರ್ಬೋದು, ಅಥವಾ ಅನುಪಾತದ ಈ ಪ್ರಾತಿನಿಧ್ಯ ಅನುಪಾತ ಅಂತ ಇದೆ ಅಲ್ವಾ, ಅದಾಗಿರ್ಬೋದು. ಅಧ್ಯಕ್ಷರ ಮೇಲಿನ ದೋಷಾರೋಪಣೆ ಪ್ರಕ್ರಿಯೆಯನ್ನ ಅಂದ್ರೆ ಈ ಮಹಾಭಿಯೋಗ ಇಂಪೀಚ್ಮೆಂಟ್ ಅಂತ ಏನ್ ಹೇಳ್ತೀವಿ, ಅದನ್ನ ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದುಕೊಂಡಿರ್ತೀವಿ. ಇನ್ನು ಅದೇ ತರ ರಾಷ್ಟ್ರಪತಿಗಳ ಕಚೇರಿ ಆಗಿರ್ಬೋದು, ಅಂದ್ರೆ ಆಫೀಸ್ ಆಫ್ ಪ್ರೆಸಿಡೆಂಟ್ ಆಗಿರ್ಬೋದು, ಮತ್ತೆ ನಾಮ ಮಾತ್ರ ಅಧಿಕಾರ ಇರುತ್ತೆ ಅಲ್ವಾ ರಾಷ್ಟ್ರಾಧ್ಯಕ್ಷರಿಗೆ, ಆ ಲಕ್ಷಣವನ್ನಾಗಿರ್ಬೋದು, ಶಾಸನೀಯ ಅಧಿಕಾರಗಳು, ರಾಷ್ಟ್ರಾಧ್ಯಕ್ಷರ ಕಾರ್ಯಾಂಗೀಯ ಅಧಿಕಾರಗಳು ಮತ್ತು ಅವರಿಗೆ ಇರುವ ಕೆಲವೊಂದಿಷ್ಟು ನ್ಯಾಯಿಕ ಅಧಿಕಾರಗಳು, ಇತರೆ ಪ್ರಮುಖ ಲಕ್ಷಣಗಳು ಏನಿದಾವೆ ಭಾರತದ ರಾಷ್ಟ್ರಪತಿಗಳದ್ದು, ಅವುಗಳನ್ನ ಪ್ರಮುಖವಾಗಿ ಭಾರತ ಸರ್ಕಾರ ಕಾಯ್ದೆ 1935 ಮತ್ತು ಬ್ರಿಟಿಷ್ ಸಂವಿಧಾನದಿಂದ ನಾವು ಎರವಲು ಪಡೆದುಕೊಂಡಿರ್ತೀವಿ. ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದಿ ಆರ್ಟಿಕಲ್ಸ್ ಏನಿದೆ ಅದನ್ನ ನಾವು ಈ ಭಾರತ ಸರ್ಕಾರ ಕಾಯ್ದೆ 1935ರಿಂದನೇ ಎರವಲು ಪಡ್ಕೊಂಡಿರ್ತೀವಿ. ಅದಕ್ಕೆ ನಮ್ಮ ಸಂವಿಧಾನವನ್ನ ಭಾರತ ಸರ್ಕಾರ ಕಾಯ್ದೆ 1935ರ ಕಾರ್ಬನ್ ಕಾಪಿ ಅಂತ ಕೆಲವೊಂದಿಷ್ಟು ವಿಮರ್ಶಕರು ಹೇಳ್ತಾರೆ. ನೆಕ್ಸ್ಟ್ ಇನ್ನ ರಾಷ್ಟ್ರಪತಿ ಹುದ್ದೆಗೆ ಇರ್ತಕ್ಕಂಥ ಅರ್ಹತೆಗಳು ಏನಂದ್ರೆ, ಕನಿಷ್ಠ 35 ವರ್ಷ ವಯಸ್ಸಾಗಿರ್ಬೇಕು, ಭಾರತದ ಪ್ರಜೆಯಾಗಿರಬೇಕು. ಈ ಭಾರತದ ಪ್ರಜೆಯಾಗಿರ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಭಾರತದ ಪ್ರಜೆ ಅಂದ್ರೆ ಭಾರತದಲ್ಲೇ ಹುಟ್ಟಿರ್ಬೇಕು, ಜನನಾಗಿರ್ಬೇಕು ಅಂತ ಸಂವಿಧಾನದಲ್ಲಿ ಹೇಳಿಲ್ಲ. ಆಕ್ಚುಲಿ ಸಂವಿಧಾನದಲ್ಲಿ ಏನ್ ಹೇಳಿದೆ, ಭಾರತದ ಪ್ರಜೆಯಾಗಿರ್ಬೇಕು ಅನ್ನೋದಾದ್ರೆ ಕೇವಲ ಜನನದಿಂದ ಮಾತ್ರ ಅಂತ ಹೇಳಿಲ್ಲ. ನಮ್ದು ಪೌರತ್ವವನ್ನ ಕೊಡ್ತೀವಲ್ಲ, ಭಾರತದ ಪೌರತ್ವವನ್ನ 5 ಬಗೆಯಲ್ಲಿ, ಜನನದ ಮೂಲಕ ಆಗಿರ್ಬೋದು, ವಂಶಾವಳಿಯಿಂದ ಆಗಿರ್ಬೋದು, ನೋಂದಣಿ ಮೂಲಕ ಇರಬಹುದು, ನೈಸರ್ಗೀಕರಣ ನ್ಯಾಚುರಲೈಸೇಷನ್ ಅಂತೀವಲ್ಲ ಆ ವಿಧಾನದಿಂದ ಆಗಿರ್ಬೋದು, ಅಥವಾ ಪ್ರದೇಶಗಳ ವಿಲೀನತೆ ಮಾಡ್ಕೊಂಡಿರ್ತೀವಲ್ವಾ ನಮ್ಮ ಭಾರತಕ್ಕೆ, ಆ ರೀತಿಯೂ ಕೂಡ ಪೌರತ್ವ ಸಿಗುತ್ತೆ ಆ ವ್ಯಕ್ತಿಗಳಿಗೆ ಅಲ್ವಾ. ಯಾವುದೇ ವಿಧದಲ್ಲಿ ಭಾರತದ ಪೌರತ್ವವನ್ನು ಹೊಂದಿದ್ರು ಸಾಕು, ಅವರನ್ನ ಭಾರತದ ಪ್ರಜೆ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಈ ಡಿಸ್ಪ್ಯೂಟ್ ಪೊಲಿಟಿಕಲಿ ನ್ಯೂಸ್ ಆಗಿತ್ತು ಯಾವಾಗ ಗೊತ್ತಾ, ಈ ಬಿಫೋರ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ನಿಂದ ಇಂಡಿ ಕೂಟ ಅಂತ ಏನಿದೆ ಅದರಲ್ಲಿ ಇನ್ ಕೇಸ್ ಅದು ಮೆಜಾರಿಟಿ ಬಂದ್ರೆ ರಾಹುಲ್ ಗಾಂಧಿಯನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ ಅಂತ ಒಂದು ಟಾಕ್ ಆಗಿತ್ತು ಅಲ್ವಾ, ಒಂದು ಡಿಸ್ಕಷನ್ ಡಿಬೇಟ್ ಅಂತ ಅನ್ಬೋದಾಗಿತ್ತು. ಇದು ಪೊಲಿಟಿಕಲ್ ಗಿಮಿಕ್ ಅಂತ ಹೇಳ್ಬೋದು ನಾವು, ಯಾಕಂದ್ರೆ ಸೇಮ್ ಲಾಜಿಕ್ ಅಥವಾ ಸೇಮ್ ಮಾನದಂಡಗಳು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗೂ ಕೂಡ ಅಪ್ಲೈ ಆಗುತ್ತೆ. ಅವರು ಏನು ಕ್ರಿಟಿಕ್ಸ್ ಮಾಡಿದ್ದು ಅಂದ್ರೆ ಮೀಡಿಯಾದಲ್ಲಿ, ರಾಹುಲ್ ಗಾಂಧಿ ಅವರು ಮೂಲತಃ ಅವರು ಇಟಲಿಗೆ ಸಂಬಂಧಿಸಿದವರು ಅಂತ ಒಂದು ಪೊಲಿಟಿಸೈಸ್ ಮಾಡಿದ್ರು ಅಲ್ವಾ. ಬಟ್ ಅವರು ಸದ್ಯದ ಅವರದ ಸ್ಟೇಟಸ್ ಏನಿದೆ ಭಾರತದ ಪ್ರಜೆನೇ ಆಗಿದ್ದಾರೆ. ಸೊ ಈ ತರ ಪೊಲಿಟಿಸೈಸ್ ಕೂಡ ಆಗತ್ತೆ ಕೆಲವೊಂದು ಸಾರಿ. ನೆಕ್ಸ್ಟ್, ಈ ಲೋಕಸಭಾ ಸದಸ್ಯರಾಗಲು ಒಬ್ಬ ವ್ಯಕ್ತಿಗೆ ಏನು ಅರ್ಹತೆ ಬೇಕಲ್ವಾ, ಆ ಅರ್ಹತೆ ರಾಷ್ಟ್ರಾಧ್ಯಕ್ಷರ ಚುನಾವಣೆಗೆ ಯಾರು ಭಾಗವಹಿಸ್ತಾರೆ ಅವ್ರಿಗೆ ಇರ್ಬೇಕಾಗತ್ತೆ. ಯಾವುದೇ ಲೋಕಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಇರಬೇಕು. ಮತ್ತೆ ಅವರು ಯಾವುದೇ ಆಫೀಸ್ ಆಫ್ ಪ್ರಾಫಿಟ್ ಅಂದ್ರೆ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ಒಂದು ನಾಮಪತ್ರವನ್ನ ಮಾನ್ಯ ಪರಿಗಣಿಸ್ಬೇಕಂದ್ರೆ, ಈ ರಾಷ್ಟ್ರಾಧ್ಯಕ್ಷರ ಚುನಾವಣೆಗೆ ನಾಮಿನೇಷನ್ ಏನ್ ಮಾಡ್ತಾರೆ ಅದನ್ನ ವ್ಯಾಲಿಡ್ ಅಂತ ಪರಿಗಣಿಸ್ಬೇಕಾದ್ರೆ ಕನಿಷ್ಠ 50 ಮತದಾರರು, ಅಂದ್ರೆ ರಾಷ್ಟ್ರಾಧ್ಯಕ್ಷರಿಗೆ ಎಲೆಕ್ಷನ್ ನಲ್ಲಿ ಮತದಾರರು ಅಂದ್ರೆ ಯಾರು, MLA ಅಥವಾ MP ಗಳಾಗಿರ್ತಾರೆ. ಈ ಸಂಸತ್ತು ಅಂದ್ರೆ ಪಾರ್ಲಿಮೆಂಟ್ ಅಥವಾ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಕನಿಷ್ಠ 50 ಜನ ಸದಸ್ಯರು ಅವರ ಒಪ್ಪಿಗೆಯ ಹಸ್ತಪ್ರತಿಯನ್ನ ಸಲ್ಲಿಸಬೇಕಾಗಿರುತ್ತೆ. ಅಭ್ಯರ್ಥಿಗಳು ಯಾರು ರಾಷ್ಟ್ರಪತಿ ಅಧ್ಯಕ್ಷತೆ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರು ಕನಿಷ್ಠ
50 ಮತದಾರರ ಒಪ್ಪಿಗೆಯ ಹಸ್ತಪ್ರತಿಯನ್ನ ಸಲ್ಲಿಸಬೇಕಾಗುತ್ತೆ ಆಸ್ ಎ ಪಾರ್ಟ್ ಆಫ್ ನಾಮಿನೇಷನ್. ಇನ್ನ ರಾಷ್ಟ್ರಪತಿ ಚುನಾವಣೆಗೆ ಯಾವ ಅಭ್ಯರ್ಥಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರು 15,000 ರೂಪಾಯಿಗಳ ಭದ್ರತಾ ಠೇವಣಿಯನ್ನ ಇಡಬೇಕಾಗತ್ತೆ. ಇನ್ ಕೇಸ್ ಆ ಒಟ್ಟು ಚಲಾವಣೆಯಾದ ಮತಗಳಲ್ಲಿ 1/6 ಭಾಗದಷ್ಟು ಅಂದ್ರೆ 1/6 ಮತಗಳನ್ನ ಪಡೆಯಲು ಅಭ್ಯರ್ಥಿ ವಿಫಲವಾದ್ರೆ ಆ ಠೇವಣಿ ರದ್ದಾಗತ್ತೆ ಅಥವಾ ಮುಟ್ಟುಗೋಲು ಹಾಕಿಕೊಳ್ಳಲಾಗತ್ತೆ. ಇನ್ನ ರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ಹೇಗ್ ನಡೀತದೆ ಅದು ಕೂಡ ವೆರಿ ಇಂಪಾರ್ಟೆಂಟ್. ನಮ್ಮ ಭಾರತ ಸಂವಿಧಾನದ ವಿಧಿ 55 ಅನ್ವಯ ರಾಷ್ಟ್ರಪತಿ ಚುನಾವಣೆಯು ಪ್ರಾತಿನಿಧಿಕ ಅನುಪಾತದ ಜೊತೆಗೆ ಏಕಮತ ವರ್ಗಾವಣೆ ಅಂದ್ರೆ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಈ ಮೆಥಡ್ ಈ ವಿಧಾನದ ಮೂಲಕ ನಡೀತದೆ. ಈ ವಿಧಾನ ಏನಂದ್ರೆ ಸಿಂಪಲ್ ಆಗಿ ನೋಡೋಣ ಇವಾಗ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ನೆಕ್ಸ್ಟ್ ಎಲೆಕ್ಟೋರಲ್ ಕಾಲೇಜ್ ಅಂತ ಇರುತ್ತೆ. ಈ ಎಲೆಕ್ಟೋರಲ್ ಕಾಲೇಜ್ ಅಲ್ಲಿ ಯಾರು ಇರ್ತಾರೆ ಅಂದ್ರೆ ಭಾರತದ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಭಾಗವಹಿಸ್ತಾರೆ ಅಂದ್ರೆ ಸಂಸತ್ತಿನ 2 ಸದನಗಳ ಅಂದ್ರೆ ಲೋಕಸಭೆ ರಾಜ್ಯಸಭೆ ಏನಿದೆ ಆ 2 ಸದನಗಳ ಚುನಾಯಿತ ಸದಸ್ಯರು ಮಾತ್ರ ಅಂದ್ರೆ ನಾಮಮಾತ್ರ ಸದಸ್ಯರು ರಾಷ್ಟ್ರಾಧ್ಯಕ್ಷರು ಚುನಾವಣೆಯಲ್ಲಿ ನಾಮನಿರ್ದೇಶಿತ ಏನು ಸಂಸದರಿರ್ತಾರೆ ಅವರು ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ರಾಜ್ಯಗಳ ಜೊತೆಗೆ ಈ ದೆಹಲಿ, ಪುದುಚೇರಿ ಮತ್ತು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಗಳು ಅಲ್ಲಿ ವಿಧಾನಸಭೆ ಇದೆ ಅಲ್ವಾ. ಸೊ ಹಾಗಾಗಿ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಜೊತೆಗೆ ವಿಧಾನಸಭೆ ಇರಬಹುದಾದ ಒಂದಿಷ್ಟು ಕೇಂದ್ರಾಡಳಿತ ಪ್ರದೇಶ ಏನಿದೆ ಅಂದ್ರೆ ದೆಹಲಿ, ಪುದುಚೇರಿ ಮತ್ತೆ ಜಮ್ಮು ಕಾಶ್ಮೀರ ಆ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರನ್ನು ಕೂಡ ಒಳಗೊಂಡಿರುತ್ತೆ ಈ ಎಲೆಕ್ಟರಲ್ ಕಾಲೇಜ್ ಅನ್ನೋದು. ಅವರು ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ನೆಕ್ಸ್ಟ್ ಇನ್ನ MLA MP ಗಳು ಪರೋಕ್ಷವಾಗಿ ರಾಷ್ಟ್ರಾಧ್ಯಕ್ಷರನ್ನ ನೇಮಕ ಮಾಡ್ತಾರೆ ಅನ್ನೋದು ಗೊತ್ತಾಯ್ತಲ್ವಾ. ಇಲ್ಲಿ MLA ಮತ್ತೆ MP ಗಳಿಗೆ ಮತದ ಮೌಲ್ಯವನ್ನ ನಿರ್ಧಾರ ಮಾಡಲಾಗುತ್ತೆ. MLA ಮತದ ಮೌಲ್ಯ ಏನಾಗಿರುತ್ತಂದ್ರೆ ಆಯಾ ರಾಜ್ಯಗಳಿಗೆ ಇದು ವೇರಿಯೇಷನ್ ಆಗುತ್ತೆ. MLA ಮತಗಳ ಮೌಲ್ಯ ಇದು ವೆರಿ ಇಂಪಾರ್ಟೆಂಟ್, ಇದನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. MLA ಮತದ ಮೌಲ್ಯದ ಒಂದು ಸೂತ್ರ ಏನು ಅಂದ್ರೆ ಆ ರಾಜ್ಯದ ಒಟ್ಟು ಜನಸಂಖ್ಯೆ ಡಿವೈಡೆಡ್ ಬೈ ಆ ರಾಜ್ಯದಲ್ಲಿನ ಒಟ್ಟು MLAಗಳ ಸಂಖ್ಯೆ ಇಂಟು 1/1000. ಅವಾಗ ಒಂದು ವ್ಯಾಲ್ಯೂ ಬರುತ್ತೆ ಅಲ್ವಾ. ಅವಾಗ ಆ ಪರ್ಟಿಕ್ಯುಲರ್ ಸ್ಟೇಟ್ ನಲ್ಲಿರುವ ಒಬ್ಬ MLA ಮತದ ಒಂದು ಮೌಲ್ಯವಾಗಿರುತ್ತೆ ಅದು ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ. ರಾಜ್ಯಗಳಿಂದ ರಾಜ್ಯಕ್ಕೆ MLAಗಳ ಮತದ ಮೌಲ್ಯ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತೆ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಯಾವ ರಾಜ್ಯ ದೊಡ್ಡದಿರುತ್ತೆ ಯಾವ ರಾಜ್ಯದ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಆ ರಾಜ್ಯದ MLA ಮೌಲ್ಯ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ. ಯಾವ ರಾಜ್ಯದ ಜನಸಂಖ್ಯೆ ಕಡಿಮೆ ಇರುತ್ತೆ ಆ ರಾಜ್ಯದ MLA ಮತದ ಮೌಲ್ಯ ಕಡಿಮೆ ಆಗುತ್ತೆ ಈ ಪ್ರೆಸಿಡೆಂಟ್ ಎಲೆಕ್ಷನ್ ನಲ್ಲಿ. ನೆಕ್ಸ್ಟ್ ಅದೇ ತರ MP ಮತದ ಮೌಲ್ಯಕ್ಕೆ ಇರೋ ಸೂತ್ರ ಏನಂದ್ರೆ ಈ ದೆಹಲಿ, ಪುದುಚೇರಿ ಮತ್ತು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಂತೆ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರ ಸಂಖ್ಯೆ ಡಿವೈಡೆಡ್ ಬೈ ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರ ಒಟ್ಟು ಸಂಖ್ಯೆ. ಇದನ್ನ ಮಾಡಿದಾಗ ಒಂದು ವ್ಯಾಲ್ಯೂ ಬರುತ್ತೆ ಅಲ್ವಾ, ಅದೇ MP ಮತದ ಮೌಲ್ಯವಾಗಿರುತ್ತೆ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ. MLA ಮತದ ಮೌಲ್ಯ ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತೆ. MP ಮತದ ಮೌಲ್ಯ ಬದಲಾಗಲ್ಲ. ಈ ರಾಜ್ಯಸಭಾದಲ್ಲಿರುವ MP ಆಗಿರ್ಬಹುದು, ಲೋಕಸಭಾದಲ್ಲಿರುವ MP ಆಗಿರ್ಬಹುದು, ಇಬ್ಬರು MPಗಳ ಮತದ ಮೌಲ್ಯ ಒಂದೇ ಆಗಿರುತ್ತೆ, ಏನ್ ಡಿಫರೆನ್ಸ್ ಇರೋದಿಲ್ಲ. ಇವಾಗ ಪ್ರಾತಿನಿಧಿಕ ಅನುಪಾತ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಈ ಮೆಥಡ್ ಮೂಲಕ ಪ್ರೆಸಿಡೆಂಟ್ ಎಲೆಕ್ಷನ್ ನಡೆಯುತ್ತೆ ಅಂತ ಹೇಳಿದ್ವಿ ಅಲ್ವಾ. ಹಾಗಂದ್ರೆ ಏನು ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಒಂದು ಕೋಟಾ ಅಂತ ಸೆಟ್ ಮಾಡ್ತಾರೆ ಬಿಫೋರ್ ಗೋಯಿಂಗ್ ಟು ಪ್ರೆಸಿಡೆಂಟ್ ಎಲೆಕ್ಷನ್. ಒಂದು ಕೋಟಾ ಅಂತ ಸೆಟ್ ಮಾಡ್ತಾರೆ. ಆ ಕೋಟಾ ಅಂದ್ರೆ ಆ ಚುನಾವಣೆಯಲ್ಲಿ ಚಲಾಯಿಸಬಹುದಾದ ಒಟ್ಟು ಚಲಾವಣೆಯಾದ ಮತಗಳು ಡಿವೈಡೆಡ್ ಬೈ 2 + 1 ಒಂದು ವ್ಯಾಲ್ಯೂ ಬರುತ್ತೆ. ಫಾರ್ ಎಕ್ಸಾಂಪಲ್ ಒಟ್ಟು ಚಲಾವಣೆಯಾದ ಮತಗಳು 100 ಅಂತ ಅನ್ಕೊಂಡ್ರೆ 100 ಡಿವೈಡೆಡ್ ಬೈ 2 50 + 1 ಅಂದ್ರೆ 51 ಮೌಲ್ಯ ಬಂದ್ರೆ ಆ ಪರ್ಟಿಕ್ಯುಲರ್ ಅಭ್ಯರ್ಥಿ ಗೆದ್ದಿದ್ದಾರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನಾನು ಕಾನ್ಸೆಪ್ಟ್ ಅರ್ಥ ಆಗ್ಲಿ ಅಂತ ಈ ಡಿಜಿಟ್ಸ್ ಅನ್ನ ತಗೊಂಡಿದ್ದೀನಿ, ಬಟ್ ರಿಯಾಲಿಟಿಲಿ ಬೇರೆನೇ ಇರುತ್ತೆ. 3 ಜನ ನಾಮನಿರ್ದೇಶನ ಅಥವಾ ನಾಮಿನೇಷನ್ಗೆ ಫೈಲ್ ಮಾಡಿದ್ದಾರೆ ರಾಷ್ಟ್ರಾಧ್ಯಕ್ಷರ ಚುನಾವಣೆಗೆ. ಆ ವ್ಯಕ್ತಿಗಳ ಹೆಸರು ABC ಅಂತ ಆಗಿರುತ್ತೆ. ಇಲ್ಲಿ ಇನ್ನೊಂದು ಏನು ಬ್ಯೂಟಿ ಆಫ್ ದಿ ಪ್ರೆಸಿಡೆಂಟ್ ಎಲೆಕ್ಷನ್ ಅಂದ್ರೆ ಇಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಈ ಎಲೆಕ್ಷನ್ ನಡೆಯುತ್ತೆ
ಮತ್ತೆ ಇಲ್ಲಿ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಪ್ರತಿಯೊಬ್ಬರು ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಚುನಾವಣೆಯಲ್ಲಿ, ಅಲ್ಲಿ ಮೊದಲ ಪ್ರಾಮುಖ್ಯತೆ, ಎರಡನೇ ಪ್ರಾಮುಖ್ಯತೆ, ಮೂರನೇ ಪ್ರಾಮುಖ್ಯತೆ ಅಂತ ಇರುತ್ತೆ. ಅಂದ್ರೆ ಆ ಮೂರು ಜನಗಳಿಗೂ ಕೂಡ ಮತದಾನವನ್ನ ಹಾಕ್ತಾರೆ ಅವರು ಬ್ಯಾಲೆಟ್ ಪೇಪರ್ ಅಲ್ಲಿ. ತಮ್ಗೆ ಯಾರು ಫಸ್ಟ್ ಪ್ರಿಯಾರಿಟಿ ಬೇಕಲ್ಲ ಅವ್ರದ್ದು ಮೊದಲನೇ ಆದ್ಯತೆ ಅಂತ ಹೇಳ್ಬಿಟ್ಟು ಹಾಕ್ತಾರೆ, ಸೆಕೆಂಡ್ ಆದ್ಯತೆಗೆ ಮತ್ತೆ ಮೂರನೇ ಆದ್ಯತೆಗೆ ಈ ತರ ಓಟನ್ನ ಹಾಕ್ತಾರೆ. ಇವಾಗ ABC ಅಂತ ಮೂರು ಅಭ್ಯರ್ಥಿಗಳು ಭಾರತೀಯದ ರಾಷ್ಟ್ರಾಧ್ಯಕ್ಷರ ಚುನಾವಣೆಗೆ ನಿಂತ್ಕೊಂಡಿದ್ದಾರೆ ಅನ್ಕೊಳ್ಳೋಣ. ಅವಾಗ ಮೊದಲನೇ ಪ್ರಾಮುಖ್ಯತೆ ಎ ಅನ್ನೋ ವ್ಯಕ್ತಿಗೆ 40 ಬಂದಿದೆ, ಬಿ ಅನ್ನೋ ವ್ಯಕ್ತಿಗೆ 8 ಬಂದಿದೆ, ಸಿ ಅನ್ನೋ ವ್ಯಕ್ತಿಗೆ 2 ಬಂದಿದೆ ಅಂತ ಅನ್ಕೊಳ್ಳೋಣ. ಅದೇ ರೀತಿ ಎರಡನೇ ಪ್ರಾಮುಖ್ಯತೆ ಎ ಅನ್ನೋ ವ್ಯಕ್ತಿಗೆ 18, ಬಿ ಅನ್ನೋ ವ್ಯಕ್ತಿಗೆ 30, ಸಿ ಅನ್ನೋ ವ್ಯಕ್ತಿಗೆ 2 ಅಂತ ಬಂದಿದೆ. ಇನ್ನು ಮೂರನೇ ಪ್ರಾಮುಖ್ಯತೆ ಎ ಅನ್ನೋರಿಗೆ 2, ಬಿ ಅನ್ನೋರಿಗೆ 8, ಸಿ ಅನ್ನೋರಿಗೆ 40 ಬಂದಿದೆ ಅಂತ ಅನ್ಕೊಳ್ಳೋಣ. ಮೂರನೇ ಪ್ರಾಮುಖ್ಯತೆಯನ್ನ ನೋಡಿ ಫಸ್ಟ್. ಇವಾಗ ಒಬ್ಬ ವ್ಯಕ್ತಿಗೆ ಮೂರನೇ ಪ್ರಾಮುಖ್ಯತೆಯಲ್ಲಿ ಜಾಸ್ತಿ ಬಂದಿದೆ ಅಂದ್ರೆ ಅದರ ಅರ್ಥ ಅವರು ಇವಾಗ ಏನ್ ಮತ ಚಲಾಯಿಸಿದರೆ ಅವರು ರಾಷ್ಟ್ರಾಧ್ಯಕ್ಷರು ಆಗಲು ಅರ್ಹರಲ್ಲ ಅಂತ ಇಂಡೈರೆಕ್ಟ್ ಆಗಿ ಕನ್ವೆ ಆಗುತ್ತೆ. ಅದು ಅವರು ಮೂರನೇ ಸ್ಥಾನದಲ್ಲಿ ಅಂತ ಜಾಸ್ತಿ ಮತಗಳು ಬಿದ್ದಿದೆ ಅಲ್ವಾ. ಸೊ ಆ ಮೂರನೇ ವ್ಯಕ್ತಿಯನ್ನ ಇವರು ಸೋತರು ಅಥವಾ ಸೋತ ಅಭ್ಯರ್ಥಿ ಅಂತ ಡಿಕ್ಲೇರ್ ಮಾಡ್ತಾರೆ. ಅಲ್ಲಿಗೆ ಎಲೆಕ್ಷನ್ ಮುಗಿಯೋದಿಲ್ಲ, ಮತದಾನ ಪ್ರಕ್ರಿಯೆ ಮುಗಿಯೋದಿಲ್ಲ. ಇವಾಗ ಮೂರನೇ ವ್ಯಕ್ತಿಯನ್ನ ಇವರು ಸೋತ ಅಭ್ಯರ್ಥಿ ಅಂತ ಡಿಕ್ಲೇರ್ ಮಾಡ್ತಾರಲ್ವಾ, ಅವಾಗ ಆ ಮೂರನೇ ಪ್ರಾಮುಖ್ಯತೆಯಲ್ಲಿ ಎ ಮತ್ತು ಬಿ ವ್ಯಕ್ತಿಗಳು ಏನ್ ಮತಗಳ ಬಿದ್ದಿರುತ್ತೆ ಅದು ಎರಡನೇ ಪ್ರಾಮುಖ್ಯತೆಯಲ್ಲಿ ಬಿದ್ದಿರುವ ಮತಗಳಿಗೆ ಆಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಮೂರನೇ ಪ್ರಾಮುಖ್ಯತೆಯಲ್ಲಿ ಸಿ ಅನ್ನೋ ವ್ಯಕ್ತಿಯನ್ನ ಹೋದ್ರು, ಅವ್ರನ್ನ ಕಾಟಕನ. ಇವಾಗ ಮೂರನೇ ಪ್ರಾಮುಖ್ಯತೆಯಲ್ಲಿ ಎ ಮತ್ತು ಬಿ ವ್ಯಕ್ತಿಗಳು ಏನಿದ್ದಾರೆ ಅಲ್ವಾ, ಇವಾಗ ಎ ವ್ಯಕ್ತಿಗೆ ಮೂರನೇ ಪ್ರಾಮುಖ್ಯತೆಯಲ್ಲಿ 2 ಮತದಾನ ಬಿದ್ದಿದೆ ಅಲ್ವಾ, ಅದು ಎರಡನೇ ಪ್ರಾಮುಖ್ಯತೆಯಲ್ಲಿ ಎಷ್ಟು ಬಿದ್ದಿದೆ ಮತದಾನ ಬಿದ್ದಿದೆ ಎ ವ್ಯಕ್ತಿಗೆ, ಅದಕ್ಕೆ ಆಡ್ ಆಗುತ್ತೆ. 18ಗೆ ಈ 2 ಆಡ್ ಆಗುತ್ತೆ, ಅವಾಗ 20 ಆಗುತ್ತೆ ಮತದ ಮೌಲ್ಯ ಎರಡನೇ ಪ್ರಾಮುಖ್ಯತೆಯಲ್ಲಿ ಎ ಅಭ್ಯರ್ಥಿದು. ಅದೇ ರೀತಿ ಬಿ ಅನ್ನೋ ಅಭ್ಯರ್ಥಿದು ಎರಡನೇ ಪ್ರಾಮುಖ್ಯತೆ 30 ಪ್ಲಸ್ ಈ ಮೂರನೇ ಪ್ರಾಮುಖ್ಯತೆಯಲ್ಲಿರೋದು 8, 38 ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಅದೇ ಲಾಜಿಕ್. ಇವಾಗ ಎರಡನೇ ಪ್ರಾಮುಖ್ಯತೆಯಲ್ಲಿ ಒಬ್ಬ ವ್ಯಕ್ತಿಗೆ ಜಾಸ್ತಿ ಮತಗಳು ಬಿದ್ದಿದೆ ಅಂದ್ರೆ ಅವರು ಆಬ್ವಿಯಸ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಬೇಡ ಅಂತಾನೆ ಡಿಸಿಷನ್ ಆಗಿರುತ್ತೆ ಮತದಾರರದು ಅಲ್ವಾ. ಸೊ ಅವಾಗ ಬಿ ಅನ್ನೋ ವ್ಯಕ್ತಿದು ಕೂಡ ನಾವು ಕಾಟ್ ಹಾಕ್ಬೇಕಾಗತ್ತೆ. ಸೊ ಇವಾಗ ಎರಡನೇ ಪ್ರಾಮುಖ್ಯತೆಯಲ್ಲಿ ಎ ಅನ್ನೋ ಅಭ್ಯರ್ಥಿ ಮತ ಏನಿದೆ 20, ಅದು ಮೊದಲನೇ ಪ್ರಾಮುಖ್ಯತೆಯಲ್ಲಿ ಬಂದಿದ್ದ ಮತದಾನಕ್ಕೆ ಆಡ್ ಆಗುತ್ತೆ. 40 ಪ್ಲಸ್ 20 60 ಆಯ್ತು. ಸೊ ಇವಾಗ ಅವನು ಈ ಕೋಟಾವನ್ನ ಫುಲ್ಫಿಲ್ ಮಾಡಿದ ಅಲ್ವಾ. ಈ ಕೋಟಾ ಪ್ರಕಾರ ಮತದ ಮೌಲ್ಯ 51 ಬರಬೇಕಿತ್ತು, ಇವನ್ಗೆ 60 ಬಂದಿದೆ ಅಲ್ವಾ. ಸೊ ಇವಾಗ ಈ ಅಭ್ಯರ್ಥಿ ಡಿಕ್ಲೇರ್, ಇವರನ್ನ ಭಾರತದ ಪ್ರೆಸಿಡೆಂಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಇವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂತ ಅರ್ಥ ಆಗತ್ತೆ. ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ರಾಷ್ಟ್ರಾಧ್ಯಕ್ಷರ ಚುನಾವಣೆ ವಿಧಾನ. ಅದಕ್ಕೆ ಇದಕ್ಕೆ ಟ್ರಾನ್ಸ್ಫರಬಲ್ ವೋಟಿಂಗ್ ಮೆಥಡ್ ಅಂತ ಕರಿತೀವಿ. ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಇಲ್ಲಿ ವೋಟ್ ಟ್ರಾನ್ಸ್ಫರ್ ಆಗತ್ತೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ. ಈ ರೀತಿ ರಾಷ್ಟ್ರಾಧ್ಯಕ್ಷರ ಚುನಾವಣೆ ನಡೆಯುತ್ತೆ. ಇನ್ನು ಈ ಪ್ರಾತಿನಿಧಿಕ ಅನುಪಾತ, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಮೆಥಡ್ ಅನ್ನ, ಏಕಮತ ವರ್ಗಾವಣೆ ಮೆಥಡ್ ಅನ್ನ ಯಾಕೆ ನಾವು ಅಡಾಪ್ಟ್ ಮಾಡ್ಕೊಂಡ್ವಿ ಅಂತ ಅನ್ನೋದಾದ್ರೆ, ಭಾರತದ ರಾಷ್ಟ್ರಪತಿಗಳು ಎಲ್ಲರ ಪ್ರತಿನಿಧಿಯಾಗಿರ್ಬೇಕು ಅಂತ ಅದರ ಉದ್ದೇಶ. ಅಂದ್ರೆ ಈ ಮೈನಾರಿಟಿ ಪೀಪಲ್ ಏನಿರ್ತಾರೆ ಅವ್ರದ್ದು ಕೂಡ ವೋಟ್ ಕನ್ಸಿಡರ್ ಆಗ್ಬೇಕು ಅಂತ. ಕೇವಲ ಒಂದು ಪಕ್ಷದ ಅಥವಾ ಒಂದು ರಾಜ್ಯದ ವ್ಯಕ್ತಿಯದ್ದು ಆಗ್ಬಾರ್ದು ಅಂತ ಅರ್ಥ ಆಗುತ್ತೆ. ಅದಕ್ಕಾಗಿನೇ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ನಾವು ಅಳವಡಿಸ್ಕೊಂಡಿರ್ತೀವಿ. ಇಲ್ಲಿ ಮೈನಾರಿಟಿ ಸೆಕ್ಷನ್ ಆಫ್ ದಿ ಸೊಸೈಟಿ ಏನಿರುತ್ತೆ ಅವರ ಒಂದು ಅಭಿಪ್ರಾಯಕ್ಕೂ ಮನ್ನಣೆ ಸಿಗುತ್ತೆ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ. ಹಾಗಾಗಿ ರಾಷ್ಟ್ರಪತಿಗಳು ಎಲ್ಲರ ಪ್ರತಿನಿಧಿ ಆಗ್ತಾರೆ ಇಂಡೈರೆಕ್ಟ್ ಆಗಿ. ಮತ್ತು ಇನ್ನೊಂದು ಸಮಾನತೆ ಮತ್ತು ಬಹುತ್ವವನ್ನ ಎತ್ತಿ ಹಿಡಿಯಲು ಕೂಡ ಆಗಿರುತ್ತೆ. ಇವಾಗ ಜನರ ಆಯ್ಕೆಗಳು ಹಂತ ಹಂತವಾಗಿ ಎಣಿಕೆ ಆಗುತ್ತೆ. ಅಂದ್ರೆ ಒಬ್ಬರ ಮತ ಕೂಡ ವ್ಯರ್ಥ ಆಗೋದಿಲ್ಲ ಇಲ್ಲಿ. ಇವಾಗ ನೋಡಿದ್ವಿ ಅಲ್ವಾ ನಾವು, ಇವಾಗ ಮೂರನೇ ಪ್ರಾಮುಖ್ಯತೆಯಲ್ಲಿ ಏನ್ ಮತಗಳ ಬಿದ್ದಿರುತ್ತೆ ಅದು ಎರಡನೇ ಪ್ರಾಮುಖ್ಯತೆಗೆ ಶಿಫ್ಟ್ ಆಗುತ್ತೆ, ಟ್ರಾನ್ಸ್ಫರ್ ಆಗ್ತಾ ಇದೆ ಅಲ್ವಾ. ಸೊ ಮತ ವೇಸ್ಟ್ ಆಗೋದಿಲ್ಲ, ಒಬ್ಬರ ಮತ ಏನ್ ಹಾಕಿರ್ತಾರೆ ಅದು ವ್ಯರ್ಥ ಆಗೋದಿಲ್ಲ. ಮೈನಾರಿಟಿ ಒಪಿನಿಯನ್ ಕೂಡ ಲೆಕ್ಕಕ್ಕೆ ಬರುತ್ತೆ. ಇನ್ನ ಈ ಚಾಪ್ಟರ್ ಇವತ್ತೇನ್ ಪಾರ್ಟ್ 1 ನೋಡಿದ್ವಿ, ಇದರಲ್ಲಿ ಕ್ವಿಕ್ ಆಗಿ ಗ್ಲಾನ್ಸ್ ಮಾಡುವುದು ಅಥವಾ ಸಾರಾಂಶಗಳು ಏನ್ ನಮ್ಗೆ ಗೊತ್ತಿರಲೇಬೇಕು ಅನ್ನೋದಾದ್ರೆ, ಈ ಚಾಪ್ಟರ್ ನೋಡಿದ್ಮೇಲೆ ಪರೋಕ್ಷವಾಗಿ ರಾಷ್ಟ್ರಪತಿಗಳ ಚುನಾವಣೆ ಆಗುತ್ತೆ. ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ MLA ಗಳ ಮತದ ಮೌಲ್ಯ ರಾಜ್ಯದಿಂದ ರಾಜ್ಯಕ್ಕೆ ವಿಭಿನ್ನವಾಗುತ್ತೆ, ಡಿಫ್ರೆಂಟ್ ಇರುತ್ತೆ. ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರ ಮತದಲ್ಲಿ ಯಾವುದೇ ಭೇದ ಭಾವ ಇರುವುದಿಲ್ಲ, ಸಮಾನವಾಗಿನೇ ಇರುತ್ತೆ ಮತದ ಮೌಲ್ಯ.
ಇನ್ನು 1971 ಜನಸಂಖ್ಯೆನ ಪರಿಗಣಿಸಲಾಗುತ್ತೆ. ಇಲ್ಲಿ ನಾವು ಜನಸಂಖ್ಯೆಯನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಲ್ವಾ, MLA MP ಮತವನ್ನ ಕ್ಯಾಲ್ಕುಲೇಟ್ ಮಾಡುವಾಗ, ಅವಾಗ 1971 ಜನಸಂಖ್ಯೆ ಏನಿತ್ತು ಅದನ್ನ ಅಳವಡಿಸ್ಕೊಳ್ತೀವಿ, ಪರಿಗಣಿಸ್ತೀವಿ ಅಂತ ಅರ್ಥ. ಇನ್ನು ಎಲೆಕ್ಟ್ರಲ್ ಕಾಲೇಜಲ್ಲಿ ಯಾರು ಇರ್ತಾರೆ? MP ಗಳಿರ್ತಾರೆ, ಪಾರ್ಲಿಮೆಂಟ್ನ MP ಗಳು ಅಂದ್ರೆ ಸಂಸದರು ಇರ್ತಾರೆ. ನೆಕ್ಸ್ಟ್ ಎಲ್ಲ ರಾಜ್ಯಗಳ ವಿಧಾನಸಭೆ ಚುನಾಯಿತ ಸದಸ್ಯರು ಮತ್ತು ಜಮ್ಮು ಕಾಶ್ಮೀರ, ಪಾಂಡಿಚೇರಿ, ದೆಹಲಿ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಇರ್ತಾರೆ. ಉತ್ತರ ಪ್ರದೇಶ ಏನಿದೆ ಆ ರಾಜ್ಯದ MLA ಮತದ ಮೌಲ್ಯ ರಾಷ್ಟ್ರಪತಿ ಚುನಾವಣೆಯಲ್ಲಿ ಗರಿಷ್ಠವಾಗಿರುತ್ತೆ. ಯಾಕಂದ್ರೆ ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಅಲ್ವಾ, ನಿಯರ್ಲಿ 80 crore ಪಾಪ್ಯುಲೇಷನ್ ಅನ್ನ ಹೊಂದಿದೆ. ಇನ್ನು ಸಿಕ್ಕಿಂ ಏನಿದೆ, ಸಿಕ್ಕಿಂ ರಾಜ್ಯದ MLA ಮತದ ಮೌಲ್ಯ ರಾಷ್ಟ್ರಪತಿ ಚುನಾವಣೆಯಲ್ಲಿ ಅತಿ ಕಡಿಮೆ ಮೌಲ್ಯವಾಗಿರುತ್ತೆ. ಇನ್ನು ನಮ್ಮ ಕರ್ನಾಟಕದ MLA ಮತದ ಮೌಲ್ಯ ರಾಷ್ಟ್ರಪತಿ ಚುನಾವಣೆಯಲ್ಲಿ 131 ಆಗಿರುತ್ತೆ. ಇಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಮತ್ತೆ ಈ ರಾಷ್ಟ್ರಪತಿ ಚುನಾವಣೆಯನ್ನ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಇನ್ನೂ ಡೀಟೇಲ್ ಆಗಿ ಅಧ್ಯಯನ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.